ಕ್ರೈಟೇರಿಯಾ ಯಾವುದು ಚಿರು? ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಯಾವ್ದ್ರಲ್ಲಿ ಮಿಂಚಬೇಕು ಅನ್ಕೊಳ್ಳಿ? ಕ್ರಿಕೆಟಲ್ಲಿ ಮಿಂಚ್ಬೇಕಂತ ಅಷ್ಟೇ ಇರೋದು ಒಂದು ಪರ್ಟಿಕ್ಯುಲರ್ ಏರಿಯಲ್ಲ. ಆ್ಯಕ್ಚುಲಿ ಈ ಸಲ ನಾನು ಬೌಲಿಂಗ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ, ನಮ್ಮ ಟೀಮಲ್ಲಿ ಲೆಫ್ಟ್ ಆರ್ಮ್ ಬೌಲರ್ ಅಂತ ನಾನು ಒಬ್ಬನೇ ಇರೋದು, ಆಡ್ ಒನ್ ಔಟ್ ಥರ. ಸೊ ಅದು ಒಂದು ಸ್ವಲ್ಪ ಟ್ರೈ ಮಾಡಬೇಕು, ಹೆಂಗೆ ಹೌ ಐ ಆಮ್ ಗೋಯಿಂಗ್ ಟು ಹೆಲ್ಪ್ ದ ಟೀಮ್ ಅನ್ನೋದು. ಈಗ ಅಕಸ್ಮಾತ್ ನಿಮ್ಗೊಂದು ಕ್ವೆಶನ್, ನಿಮ್ಮ ಅಂಕಲ್ ಅರ್ಜುನ್ ಸರ್ಜಾ ಅವರು ತಮಿಳ್ನಾಡು ಅಥವಾ ಅಕಸ್ಮಾತ್ ತೆಲುಗು ಟೀಮಲ್ಲೆಲ್ಲ ಇದ್ಬಿಟ್ಟಿದ್ರೆ ಹೇಗಿರೋದು ಆ ಸೀನು? ಚೆನ್ನಾಗಿರೋದು ಅಂದರೆ ರಿಲೇಷನ್ಶಿಪ್ ಬೇರೆ, ಫೀಲ್ಡಲ್ಲಿ ಅಂತ ಬಂದಾಗ, ಕ್ರಿಕೆಟ್ ಅಂತ ಬಂದಾಗ ಅದು ಬೇರೆ ಆಗುತ್ತೆ. ಇಲ್ಲ, ಇದು ಆ್ಯಕ್ಚುಲಿ ಡಿಸ್ಕಷನ್ ನಡೀತು ನನಗೂ ನಮ್ಮ ಅಂಕಲ್ಗೂ. ಇದನ್ನೇ ಹೇಳಿದೆ ನಾನು, ಮಗನೇ ನಿನಗೆ ನಾನು ಹೇಳ್ಕೊಟ್ಟಿದ್ದು ಬ್ಯಾಟ್ ಹೆಂಗೆ ಹಿಡಿಯೋದನ್ನ ನೀನು ನನಗೆ ಹೇಳ್ತಾ ಇದೆಯಾ ಈಗ ಅಂತ ಅವರು ಹೇಳ್ತಿದ್ರು. ಬಟ್ ಅದೇ ಕ್ರಿಕೆಟ್ ಅಂತ ಬಂದಾಗ ಒಂದು ಸ್ವಲ್ಪ ಸೀರಿಯಸ್ ಆಗಲೇಬೇಕಾಗತ್ತೆ. ಇಡೀ ಟೀಮನ್ನು ಒನ್ ಪ್ಲೇಸಲ್ಲಿ ತರೋದಕ್ಕೆ ಮೇನ್ ರೀಸನ್ ಏನು ಅಂತ ಹೇಳ್ಬೋದು? ಸ್ಯಾಂಡಲ್ವುಡ್, ಶಿವಣ್ಣನ, ಸುದೀಪ? I think Sudeep is, I would like to give the credit to him because he is so much enthusiastic. ಅದು ನಂಗೆ ತುಂಬ ಇಷ್ಟ ಆಯಿತು. ಶಿವಣ್ಣ ಏನು ಮಾಡಲಿಲ್ಲ, ಅಫ್ಕೋರ್ಸ್ ಅದು ಬಂದ್ಬಿಟ್ಟು ದಟ್ ಲವ್ ಆ್ಯಂಡ್ ಅಫೆಕ್ಷನ್ ದೇ ಹವ್ ಗಾಟ್ ಆನ್ ಮೀ, ನಾನು ಅದನ್ನ ಉಳಿಸ್ಕೊಂಡು ಹೋಗ್ಬೇಕಷ್ಟೇ ನನಗೆ. I would like to give the credit to Sudeep because he has taken a lot of pain to ಕಾಲ್ ಎವ್ರಿಬಡಿ, ಪ್ರಾಕ್ಟೀಸ್ ಇದು ಸೀರಿಯಸ್ ಆಗಿ ಮಾಡಿದ್ದಾರೆ. ಅದು ನನಗೆ ತುಂಬ ಖುಷಿ ಆಯಿತು. ನನಗೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅನ್ಸಿದ್ದು, ಕರ್ನಾಟಕ ಬುಲ್ಡೋಸರ್ಸ್ ಅಂತ ಟೀಮ್ ಹೆಸರಿದೆ ಅಲ್ವಾ? ಟೀಮ್ ಹೆಸರು ಹೇಗೆ ಬಂತು ಕರ್ನಾಟಕ ಬುಲ್ಡೋಸರ್ಸ್ ಅಂತ? ಯಾರಿಟ್ರು? ವಿ ವಾಂಟ್ ಟು ಬುಲ್ಡೋಸ್ ಎವ್ರಿಬಡಿ, ದಟ್ಸ್ ದ ಮೈನ್ ಇಂಟೆನ್ಷನ್. ಯಾರು ತುಂಬ ಸ್ಟ್ರಾಂಗ್ ಇರ್ಬೋದು? ಐ ಥಿಂಕ್ ತೆಲುಗು ಟೀಮ್ ಇಸ್ ವೆರಿ ಸ್ಟ್ರಾಂಗ್. ನನ್ನ ಪ್ರಕಾರ ಐ ಫೀಲ್ ತೆಲುಗು ಇಸ್ ಕ್ವೈಟ್ ಸ್ಟ್ರಾಂಗ್. ಬಾಲಿವುಡ್ ಆಲ್ಸೋ ಇಸ್ ಗುಡ್, ಬಟ್ ಐ ಥಿಂಕ್ ತೆಲುಗು ಇಸ್ ಕ್ವೈಟ್ ಸ್ಟ್ರಾಂಗ್. ಐ ಆಮ್ ನಾಟ್ ವೆರಿ ಮ್ಯಾಚಸ್ ನಡೀತಾ ಇರುತ್ತೆ ಅವ್ರಿಗೆ, ಆಮೇಲೆ ತಮಿಳ್ನಾಡು ಟೀಮ್ಗೆ ರೆಗ್ಯುಲರ್. ಬಟ್ ಮೋಸ್ಟ್ ಆಫ್ ದ ಮ್ಯಾಚಸ್ ಬಂದು ತೆಲುಗು ಟೀಮೇ ಗೆದ್ದಿರೋದು. ಸೊ ಐ ಗೆಸ್ ಇವನ್ ದೇ ಆರ್ ವೆರಿ ಸ್ಟ್ರಾಂಗ್. ಒಂದು ಡೌಟ್ ಇದೆ ನನಗೆ, ನಮ್ಮ ಇಂಡಸ್ಟ್ರಿ ಹೀರೋಯಿನ್ಗಳೆಲ್ಲ ಏನು ಮಾಡ್ತಿರ್ತಾರೆ ಮ್ಯಾಚ್ ನಡೆಯುವಾಗ? ಮ್ಯಾಚ್ ಬಂದು ನಿಮ್ಗೆ ಚೇರ್ ಮಾಡ್ತಾರಾ? 100% ಬರ್ತಾರೆ ಅಂತ ಕಾಣುತ್ತೆ, ಯಾಕಂದ್ರೆ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಯಾಕಂದರೆ ಅವರೇ ನಮಗೇನೇ ಅದು ನಮಗೆಲ್ಲ ನಾವೆಲ್ಲ ಆ್ಯಕ್ಷನ್ ಹೀರೋಸ್, ರೊಮ್ಯಾಂಟಿಕ್ ಹೀರೋಸ್. ರೊಮ್ಯಾಂಟಿಕ್ ಹೀರೋ ದಿಗಂತ್ ಅವ್ರನ್ನ ಕೇಳಬೇಕಂತೆ. ದಿಗಂತ್ ಅವರೇ ಹೇಳಿ ಪ್ಲೀಸ್. ದೇವರೇ ಗೊತ್ತಿಲ್ಲ, ಅವರೆಲ್ಲ ಬಂದರೆ ಖುಷಿ ಆಗುತ್ತೆ. ಯಾಕೆಂದರೆ ಒಂದು ಸ್ಯಾಂಡಲ್ ಅಲ್ಲ, ಟೀಮ್ ಸಪೋರ್ಟ್ ಮಾಡೋಕೆ ಅವರೆಲ್ಲ ಬಂದರೆ ನಮಗೂ ಖುಷಿ ಆಗುತ್ತೆ, ನಮಗೂ ಒಂಥರ ಜೋಶ್ ಬರುತ್ತೆ. ಅವ್ರು ಬಂದರೆ ಬರಲಿ ಅಂತ ನಾನು ಎಲ್ಲರ ಮುಂದೆ ಕೇಳ್ಕೊತಾ ಇದ್ದೀನಿ. ಇವಾಗ ನಂಗೊಂದು